ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತು ನಾವು ಸಿಂಪಲ್ ಆಗಿ ಹೋಮ್ ಮೇಡ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸಿಂಪಲ್ ಆಗಿ ಮನೆಯಲ್ಲಿ ಇರೋವಂಥ ಪದಾರ್ಥಗಳನ್ನ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಚಿಕನ್ ಮಸಾಲ, ಗರಂ ಮಸಾಲ ಅವಶ್ಯಕತೆನೇ ಇಲ್ಲ. ಯಾವುದೇ ರೀತಿ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕೊಳ್ಳೋದಿಲ್ಲ. ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸಲ ಈ ರೀತಿನೂ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಮ್ಯಾರಿನೇಷನ್ ಮಾಡಿಕೊಂಡು 1 ಗಂಟೆಗಳ ಪಕ್ಕಕ್ಕೆ ಇಟ್ಕೊಂಡಿದ್ದೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ 20 ನಿಮಿಷ ಮ್ಯಾರಿನೇಷನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಚಿಕನ್ನು. ಈಗ ನಾನಿಲ್ಲಿ ಕುಕ್ಕರ್ನ ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾರಿನೇಷನ್ಗೂ ಕೂಡ ನಾನು ಅರಿಶಿಣದ ಪುಡಿ ಹಾಕಿದ್ದೆ. ಈಗ ನಾನು ಮ್ಯಾರಿನೇಷನ್ ಮಾಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ, ಎಣ್ಣೆ ಬಿಸಿ ಇರೋದ್ರಿಂದ ಅದು ಅಂಟೋ ಸಾಧ್ಯತೆ ಇರುತ್ತೆ ಚಿಕನ್ನು. ಈಗೆಲ್ಲ ಹಾಕಾದ್ಮೇಲೆ ಅಡಿಯಲ್ಲಿ ನೀರು ಉಳಿಯುತ್ತೆ ನೋಡಿ ಮ್ಯಾರಿನೇಷನ್ದು, ಅದನ್ನು ಹಾಕೊಳ್ಳೋಕೆ ಹೋಗ್ಬಿಡಿ, ಇದನ್ನು ಚೆಲ್ಬಿಡಿ ಅದನ್ನು. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೈ ಫ್ಲೇಮಲ್ಲೇ 4 ರಿಂದ 5 ನಿಮಿಷ ಇದನ್ನು ಬೇಯೋದು ಬಿಡೋಣ. ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಜಾರಿಗೆ 3 ಈರುಳ್ಳಿ, 10 ರಿಂದ 12 ಬೆಳ್ಳುಳ್ಳಿ ಹೆಸರುಗಳು, 1 ಇಂಚು ಶುಂಠಿ, ಮತ್ತು ಇದು 2 kg ಚಿಕನ್ಗೆ ಆಗೋಷ್ಟು ನಾನು ತೊಗೊಳ್ತಾ ಇರೋದು. 1 ಇಂಚು ಚಕ್ಕೆ, 10 ಮೆಣಸಿನ ಕಾಳುಗಳು, 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಮೆಣಸಿನ್ಕಾಯಿ ನೋಡಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಬೇಡ ಅಂದರೂ ಗ್ಯಾಸ್ಟ್ರಿಕ್ ಅಂತ ಇದ್ದರೆ ಅವ್ರು ನೀವು ಹಾಕ್ಕೊಳ್ಬೇಡಿ, ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಇಷ್ಟನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಈಗ ಇಲ್ಲಿ ಟೊಮೊಟೊ ಪೇಸ್ಟ್ ಪ್ಯೂರಿ ಬೇಕಾಗುತ್ತೆ ನಮಗೆ. ಎರಡು ದೊಡ್ಡ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲ ಪೇಸ್ಟು, ಟೊಮೊಟೊ ಪೇಸ್ಟ್ ರೆಡಿ ಇದೆ. ಈಗ ನೋಡಿ ಮುಚ್ಚಳ ತೆಗೆದಾಯಿತು. ಈಗ 5 ನಿಮಿಷಗಳ ಚೆನ್ನಾಗಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ನಮ್ಮದು ಬೆಂದಿದೆ. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಉಪ್ಪು ಹಾಕಿಲ್ಲ ನೋಡಿ. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟಾರ್ಟಿಂಗಲ್ಲಿ ಏನು ಹಾಕಬೇಡಿ. ನಾವು ಇವಾಗ ಒಂದು 10-15 ಪುದೀನ ಎಲೆ ಹಾಕೊಳ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ಹಾಕೊಂಡ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕ್ತಿರಲ್ಲ ಆಗಲೂ ಹಾಕೋಬೋದು. ಆದರೆ ಅದ್ರ ಟೇಸ್ಟೇ ಬೇರೆ ಬರುತ್ತೆ, ಇದ್ರ ಟೇಸ್ಟೇ ಬರುತ್ತೆ, ಮತ್ತು ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಮಸಾಲ ಪೇಸ್ಟ್ ಏನಿರುತ್ತೆ ರುಬ್ಬಿರೋ ಅಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿದೇನಿದೆ ಇದನ್ನು ಹಾಕ್ಕೊಂಡು ಮಿಕ್ಸಿ ಎಷ್ಟು ತೊಳಿತೀರ ಜಾರನ್ನು ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಮಸಾಲೆ ಚೆನ್ನಾಗಿ ಹಿಡಿಯಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ನಾವು 8 ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ 8 ರಿಂದ 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಅದ್ರದ್ದು ಪರಿಮಳ ಕೂಡ, ಅದು ಫ್ಲೇವರು ಅಷ್ಟೇ ಚೆನ್ನಾಗಿ ಅನಿಸ್ತಿದೆ ನನಗೆ. ಈಗ ಇದಕ್ಕೆ ಈ ಹಂತದಲ್ಲಿ ನಾನು 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಖಾರದ ಪುಡಿ ಖಾರ ಇದ್ದರೆ ನೋಡಿ ಹಾಕ್ಕೊಳ್ಳಿ. ನಾವು ಮೊದಲು ಕೂಡ 1 ಸ್ಪೂನ ಮ್ಯಾರಿನೇಷನ್ಗೆ ಹಾಕಿರ್ತೀವಿ. ಮತ್ತು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿರೋದ್ರೆ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ನಿಮ್ಮದು ಖಾರದ ಪುಡಿ ಖಾರ ಆಗಿದೆಯೋ ಇಲ್ವೋ ಅನ್ನೋದ್ರ ಮೇಲೆ. ನಾನು ಅದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸಿ 4 ರಿಂದ 5 ನಿಮಿಷ ಮುಚ್ಚಿ ಲೋ ಫ್ಲೇಮಲ್ಲೇ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಯಾಕೆಂದರೆ ಚೆನ್ನಾಗಿ ಖಾರ ಹಿಡಿಯುತ್ತೆ, ಮಸಾಲನೇ ಹಿಡಿಯುತ್ತೆ ಚಿಕನ್ಗೆ. ಈಗ ನೋಡಿ ಆಗಿದೆ, ಇವಾಗ 80% ಅಷ್ಟು ಕುಕ್ ಆಗಿದೆ ಚಿಕನ್ನು. ಈಗ ನಾನು ಈ ಹಂತದಲ್ಲಿ ಏನು ಟೊಮೊಟೊ ಪ್ಯೂರಿ ನಾವು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಪನ್ ಸ್ಪೇಸಲ್ಲೇ ಮುಚ್ಚೋ ಅವಶ್ಯಕತೆ ಇಲ್ಲ. ಆ ಟೊಮೊಟೊದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ. ಹಾಗೆ ಬಿಡಿ, ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ಈ ಹಂತದಲ್ಲಿ ನೋಡಿ ನೀರು ಬೇಕಾದ್ರೆ ಸೇರಿಸ್ಕೊಳ್ಳಿ. ನಂಗೆ ನೀರು ಗ್ರೇವಿ ಸಾಕು ಅನ್ನಿಸ್ತು. ಇಷ್ಟು ಗ್ರೇವಿ, ಇಷ್ಟು ಕನ್ಸಿಸ್ಟೆನ್ಸಿ ಏನಿದೆ ಇದು ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. 3 ನಿಮಿಷ 4 ನಿಮಿಷ ಬೆಂದ ಮೇಲೆ ಇದಕ್ಕೆ ನಾನು ರೋಸ್ಟೆಡ್ ಕಸೂರಿ ಮೇಥಿ ಯೂಸ್ ಮಾಡ್ತಿದ್ದೀನಿ. ಇಲ್ಲ ಅಂದರೂ ನೀವು ಫ್ರೆಶ್ ಮೆಂತ್ಯ ಸೊಪ್ಪನ್ನ ಹೆಚ್ಚಿಬಿಟ್ಟು ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕ್ತೀರ ನೋಡಿ, ಅವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಈಗ ನಮ್ಮದು ಗ್ರೇವಿ ರೆಡಿ ಇದೆ. ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಕುದಿಸ್ಬಿಟ್ಟು ಕೆಳಗಿಳಿಸಿದ್ರೆ ನಮ್ಮದು ಸಿಂಪಲ್ ಹೋಮ್ ಮೇಡ್ ಗ್ರೇವಿ ಚೆನ್ನಾಗಿದೆ. ಯಾವುದೇ ಗರಂ ಮಸಾಲ, ಚಿಕನ್ ಮಸಾಲ ಅವಶ್ಯಕತೆ ಇಲ್ಲ. ಈ ಥರ ಸಿಂಪಲಾಗಿ ಒಂದ್ಸಲ ಮನೇಲಿ ಮಾಡಿ ನೋಡಿ. ನೀವು ದೋಸೆಗಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.